ಹಾಯ್ ವಿವರ್ಸ್, ಇವತ್ತು ನಾವು ಒಂದು ಹೊಸ ಥರದ ಪಲ್ಯ ಅಥವಾ ಚಾಟನ್ನು ಮಾಡೋಣ. ಇಲ್ಲಿ ನಾನು ಒಂದು ಬಾಣಲೆನ ಇಟ್ಬಿಟ್ಟು ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು. ತೀರಾ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಈರುಳ್ಳಿನ ಈ ರೀತಿ ಹೆಚ್ಚೋಕ್ಕಾಗಲ್ಲ ಅನ್ನೋದಾದರೆ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಬೆಂಡೆಕಾಯಿನ ಈ ರೀತಿ ಸೀಳಿ ಇಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿಗೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ನೀವು ಖಾರನ ಹಾಕ್ಕೋಬೋದು. ಹಾಗೆ 1 ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಪೌಡ್ರು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ಪೂನಿಂದ ಆದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ಉಪ್ಪನ್ನು ಹಾಕಿಬಿಟ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ಕಾರಣಕ್ಕೆ ಮೊದಲು ಮಸಾಲೆ ಎಲ್ಲ ಹಾಕ್ಕೊಂಡು ಆಮೇಲೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು ಹುರಿಗಡಲೆ ಪುಡಿನ ತೊಗೊಂಡಿದ್ದೀನಿ. 2.5 ಸ್ಪೂನಷ್ಟು ಹುರಿಗಡಲೆ ಹುರಿಗಡಲೆ ಕೆಲವೊಂದು ಕಡೆ ಇದನ್ನು ಪುಟಾಣಿ ಕೂಡ ಅಂತಾರೆ. ಈ ಹುರಿಗಡಲೆ ಪುಡಿನ ತಗೊಂಡು ಸತ್ತು ಪೌಡ್ರ್ ಅಂತ ಕೂಡ ಕರೀತಾರೆ. ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಚಾಟ್ ಮಸಾಲೆ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪುಡಿ ಇಂಗಾದರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಗಟ್ಟಿಯಾದ ಹಿಂಗಿದ್ರೆ ನೀವು ಎಣ್ಣೆಗೆ ಅದನ್ನ ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇಷ್ಟರಲ್ಲಿ ಈರುಳ್ಳಿ ಕೂಡ ಬೆಂದಿರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಈ ಈರುಳ್ಳಿಗೆ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಇದಕ್ಕೆ ತೀರಾ ಎಣ್ಣೆ ಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ. ನೀವು ಬೇಕಾದರೆ ಇದಕ್ಕೆ ಹುರಿಗಡಲೆ ಪುಡಿನ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಚಿಮುಕಿಸಿ ಪುಡಿ ಮಾಡಿ ಎಣ್ಣೆಲಿ ಕೂಡ ಕರಿಬೋದು. ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಾಗತ್ತೆ. ಆದರೆ ಇಲ್ಲಿ ನಾನು ಈ ಥರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಬೆಂದ್ಕೊಳ್ಳೋದಕ್ಕೆ ಬಿಡ್ತೀನಿ. ನಾನು ಮುಂಚೆನೇ ಬೆಂಡೆಕಾಯಿನ ಹುರ್ಕೊಂಡಿಲ್ಲ. ಹುರಿದ್ರೆ ಅದರಲ್ಲಿರೋ ಸತ್ವ ಎಲ್ಲ ಹೋಗಿಬಿಡುತ್ತೆ. ಈಗ ನಾವು ಈರುಳ್ಳಿ ಜೊತೆನೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಲೋಳೆ ಥರ ಆ ಥರ ಏನೂ ಆಗಲ್ಲ. ಹಾಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಈ ಟೈಮಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ತೆಗೆಯುವಾಗಲೂ ಕೂಡ ಅದರ ನೀರು ಇದರಲ್ಲಿ ಬೀಳದೇ ಇರೋ ಹಾಗೇ ತೆಗೆದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಮಾತ್ರ ಬೆಂಡೆಕಾಯಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇಷ್ಟು ಬೆಂದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಬೆಂಡೆಕಾಯಿ ಬೆಂದಿದೆಯೋ ಇಲ್ವೋ ಅಂತ. ಇಷ್ಟು ಬೆಂದಾದಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಹುರಿಗಡಲೆ ಪುಡಿನ ಹಾಕ್ಕೊಳ್ಳೋಣ. ಈ ರೀತಿ ಹುರಿಗಡಲೆ ಪುಡಿನ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಸ್ವಲ್ಪ ಲೋ ಅಲ್ಲೇ ಇರಲಿ. ತುಂಬ ಟೇಸ್ಟಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿಯೂ ಬರುತ್ತೆ. ಇಷ್ಟು ಕೂಡ ನೀವು ಸ್ನ್ಯಾಕ್ಸ್ಗೆ ಸರ್ವ್ ಮಾಡ್ಬೋದು. ಆದರೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಇದನ್ನು ಮಾಡ್ತಾ ಇರೋದ್ರಿಂದ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ.
ಒಂದು 5 ನಿಮಿಷ ಚೆನ್ನಾಗಿ ಇದು ಎಲ್ಲವೂ ಹೊಂದ್ಕೋಬೇಕು. ಫ್ಲೇಮ್ ಮಾತ್ರ ಸ್ವಲ್ಪ ಲೋ ಅಲ್ಲೇ ಇರಲಿ. ನೋಡಿ, ನಾವು ಇದಕ್ಕೆ ನೀರನ್ನು ಬೆರೆಸಿಲ್ಲ, ಆದರೆ ಬೆಂಡೆಕಾಯಲ್ಲಿ ಈರುಳ್ಳಿಯಲ್ಲಿ ಇದ್ದಂಥ ನೀರಿನ ಜೊತೆನೇ ಇದು ಚೆನ್ನಾಗಿ ಬೆಂದ್ಕೊಂಡಿದೆ. ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ, ರೋಟಿ ಜೊತೆ ಎಲ್ಲ. ನೀವು ಇನ್ನೂ ಸ್ವಲ್ಪ ಹುರಿಗಡಲೆ ಪುಡಿನ ಹಾಕ್ಕೊಂಡ್ರೆ ಇನ್ನೂ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಹೀಗೆ ಸರ್ವ್ ಮಾಡ್ಬೋದು, ಅಥವಾ ಇದಕ್ಕೆ ಮೊಸರನ್ನು ಸೇರಿಸ್ಬಿಟ್ಟು ಕೂಡ ಸರ್ವ್ ಮಾಡ್ಬೋದು. ಬಿಡಿ ಬಿಡಿಯಾಗಿ ಉದುರಾಗೆ ಇರುತ್ತೆ. ಈ ಪಲ್ಯನ ನೀವು ಲಂಚ್ ಬಾಕ್ಸಿಗೆ ಅದೆಲ್ಲ ಕಳಿಸ್ಬೋದು. ಹಾಗೆ ನಾವು ಎಲ್ಲಾದರೂ ಊರಿಗೆ ಹೋಗ್ತಾಯಿದ್ರೆ 1 ದಿನ 2 ದಿನದ ಮಟ್ಟಿಗೆ ಈ ಥರದ ಪಲ್ಯನ ಮಾಡಿ ಕೂಡ ತೊಗೊಂಡೋಗ್ಬೋದು. ನೋಡಿ, ಈ ರೀತಿ ಮೊಸರಲ್ಲಿ ಇದನ್ನು ಮಿಕ್ಸ್ ಮಾಡಿ ನೀವು ರೋಟಿ ಚಪಾತಿಗೆಲ್ಲ ಸರ್ವ್ ಮಾಡ್ಬೋದು. ಮೊಸರೇನು ಬೇಡ ಅನ್ನೋದಾದರೆ ನೀವು ಈ ಡ್ರೈ ಆಗಿರೋ ಪಲ್ಯನೇ ಸರ್ವ್ ಮಾಡ್ಬೋದು. ನಾವೆಲ್ಲಾದರೂ 1-2 ದಿನ ಟೂರಿಗೆ ಅದು ಹೋಗ್ತಾಯಿದ್ರೆ ಸೊ ಈ ಥರದ ಪಲ್ಯನ ಮಾಡಿ ತೊಗೊಂಡೋದ್ರೆ ಇದು ಯಾವುದೇ ಕಾರಣಕ್ಕೂ 2 ರಿಂದ 3 ದಿನ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಮೊಸರಿನ ಜೊತೆ ಮಿಕ್ಸ್ ಮಾಡಿರೋ ಪಲ್ಯನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಡ್ರೈ ಆಗಿರೋ ಪಲ್ಯ. ಇದನ್ನು ನೀವು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು, ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಈ ರೀತಿ ಮಾಡಿಕೊಂಡು ಕೂಡ ಟೀ ಕಾಫಿ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.